ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹನುಮಂತ ದೇವರದು ಸೀತಾದೇವಿದು ಒಂದು ಸಣ್ಣ ಕಥೆನ ನಿಮ್ಗಾಗಿ ಹೇಳ್ತಿದ್ದೀನಿ, ಬನ್ನಿ. ಒಂದು ದಿನ ಹನುಮಂತ ದೇವರು ಅಶೋಕವನದಲ್ಲಿ ಬರುತ್ತಿರುವಾಗ ಸೀತಾದೇವಿಯನ್ನು ಕಂಡರು. ಸೀತಾದೇವಿ ತನ್ನ ನೆತ್ತಿಯಲ್ಲಿ ಕುಂಕುಮ ಹಾಕಿಕೊಂಡಿರುವುದನ್ನ ನೋಡಿ ಹನುಮಂತ ದೇವರಿಗೆ ಆಶ್ಚರ್ಯದಿಂದ ನೋಡುತ್ತಾ ಕೇಳಿದರು, ಅಮ್ಮ, ನೀವು ಯಾಕೆ ಕುಂಕುಮ ಹಾಕಿಕೊಳ್ತೀರಾ? ಸೀತಾದೇವಿ ಮೃದುವಾಗಿ ನಗುತ್ತಾ ಹೇಳಿದರು, ಇದು ನನ್ನ ಪ್ರಾಣನಾಥ ಶ್ರೀರಾಮ ಅವರು ದೀರ್ಘಾಯುಷ್ಯ ಮತ್ತು ಕ್ಷೇಮಕ್ಕಾಗಿ ಇದನ್ನು ನಾನು ಹಾಕಿಕೊಳ್ತೇನೆ ಎಂದು ಹನುಮಂತ ದೇವರಿಗೆ ಹೇಳ್ತಾರೆ. ಇದನ್ನು ಕೇಳಿದ ಹನುಮಂತನು ಹೃದಯದಲ್ಲಿ ಅಪಾರ ಭಕ್ತಿ ಹುಕ್ಕಿತು. ಒಂದು ಚಿಕ್ಕ ಕುಂಕುಮ ಇಷ್ಟು ಮಹತ್ವವಾದರೆ ನಾನು ನನ್ನ ಸಂಪೂರ್ಣ ದೇಹವನ್ನು ಕುಂಕುಮದಿಂದ ಅಲಂಕರಿಸುತ್ತೇನೆ ಎಂದು ಭಾವಿಸಿ ತನ್ನ ದೇಹವನ್ನೆಲ್ಲ ಕುಂಕುಮದಿಂದ ಲೇಪಿಸಿಕೊಂಡರು. ಇದನ್ನು ನೋಡಿ ಶ್ರೀರಾಮದೇವರು ಸಂತೋಷದಿಂದ ನಗುತ್ತಾ ಹನುಮಂತನ ಅಪಾರ ಭಕ್ತಿಯನ್ನು ಮೆಚ್ಚಿದರು. ಆ ದಿನದಿಂದ ಹನುಮಂತನು ಭಕ್ತಿಯ ಪ್ರತೀಕವಾಗಿ ಎಲ್ಲರ ಮನಸ್ಸಿನಲ್ಲಿ ನೆಲೆಗೊಂಡರು. ಜೈ ಶ್ರೀರಾಮ್.